ಬ್ರೆಡ್ ಅಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಫುಡ್ ನ ಮಾಡ್ಬೋದು. ಬಟ್ ಅದರಲ್ಲಿ ಒಂದು ತುಂಬಾನೇ ಈಸಿ ಆಗಿರುವಂತಹ ಒಂದು ರೆಸಿಪಿ ಯಾವ್ದಪ್ಪ ಅಂತಂದ್ರೆ ಸ್ಯಾಂಡ್ವಿಚ್ ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಸೊ ಸ್ಯಾಂಡ್ವಿಚ್ ರೆಸಿಪಿನ ನಾನಿಲ್ಲಿ ಶೋ ಮಾಡ್ತಾ ಇದ್ದೀನಿ. ಬಟ್ ಅದ್ರ ಬಗ್ಗೆ ಯಾವ ತರ ಮಾಡಿದೆ ಏನು ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ಬಟ್ ಬೇರೆ ವಿಷಯ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತು. ಸೊ ಸ್ಯಾಂಡ್ವಿಚ್ ರೆಸಿಪಿನ ನಿಮ್ ಜೊತೆ ತೋರಿಸ್ತಾ ಬೇರೆ ವಿಷಯಗಳನ್ನು ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹಲೋ ನಿಮ್ಮ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಕ್ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ಇದಕ್ಕಿಂತ ಮುಂಚೆ ನನ್ಗೆ ಯೂಟ್ಯೂಬ್ ಅಂದ್ರೆ ತುಂಬಾನೇ ಬೇಜಾರಾಗಿ ಹೋಗ್ಬಿಟ್ಟಿದೆ. ಯಾಕಪ್ಪ ಅಂತಂದ್ರೆ ನಾನು ಆಲ್ಮೋಸ್ಟ್ ಅಲ್ಲ ಒಂದ 8 to 9 months ಇಂದ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಸ್ಟಾರ್ಟ್ ಮಾಡಿದಾಗ ಕೆಲವರಿಗೆ 6 months 1 yearಗೆ ಅವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಬಟ್ ನಂದು ಚಾನಲ್ ಇದುವರೆಗೂ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ವಾಚಿಂಗ್ ಅವರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಸೊ ನನ್ಗೆ ಇತ್ತೀಚೆಗೆ ವಿಡಿಯೋ ಮಾಡೋದಕ್ಕೆ ಇಷ್ಟ ಇರುತ್ತೆ, ಬಟ್ ಅಪ್ಲೋಡ್ ಮಾಡೋದಕ್ಕೇನೆ ಇಷ್ಟ ಆಗಲ್ಲ. ಯಾಕಂತಂದ್ರೆ ಅಯ್ಯೋ ನಾನು ಹಾಕೋ ವಿಡಿಯೋಸ್ನ ತುಂಬಾ ಜನ ನೋಡೋದೇ ಇಲ್ಲ. ಸೊ ತುಂಬಾ ಜನಕ್ಕೆ ರೀಚ್ ಅನ್ನು ಕೂಡ ಆಗಲ್ಲ, ಹಾಗೆ ವಾಚಿಂಗ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನನ್ಗೂ ತುಂಬಾನೇ ಬೇಜಾರಾಗುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ತುಂಬಾನೇ ಒಳ್ಳೆ ಒಳ್ಳೆ ವಿಡಿಯೋಸ್ನೇ ನಾನು ಶೇರ್ ಮಾಡಿದ್ದೀನಿ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಯುರ್ವೇದಿಕ್ ರಿಲೇಟೆಡ್, ಹೋಮ್ ಮೇಡ್ ರೆಸಿಪೀಸ್ ಈ ತರದನ್ನೇ ನಾನು ತುಂಬಾ ಶೇರ್ ಮಾಡಿದ್ದೀನಿ. ಸೊ ನನಗೆ ಒಂದು ಏನ್ ಅರ್ಥ ಆಯ್ತು ಅಂತಂದ್ರೆ, ನಮ್ಮ ಜನಗಳಿಗೆ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಜನಗಳಾಗಿರ್ಬೋದು, ಸುತ್ತಲೂ ಇರುವಂತಹ ಅವರಿಗೆ ಏನಪ್ಪಾ ಅಂತಂದ್ರೆ ಆರೋಗ್ಯವಾಗಿರಿ, ಒಳ್ಳೇದನ್ನ ತಿನ್ನಿ, ಈ ತರ ಮಾಡ್ಕೊಳ್ಳಿ, ಈ ತರ ಇರಿ ಅಂತ ಹೇಳಿ ಆಯುರ್ವೇದಿಕ್ ಆಗ್ಲಿ ಈ ತರ ರೆಸಿಪಿಗಳನ್ನಾಗ್ಲಿ ಹೆಲ್ತಿ ಬೆನಿಫಿಟ್ಸ್ ಗಳನ್ನ ನಾವು ಶೇರ್ ಮಾಡ್ತಾ ಹೋದ್ರೆ ಅವರಿಗೆ ಯಾವುದೇ ತರ ಇಷ್ಟ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗಿನ ಜನರೇಷನ್ ಯಾವ ತರ ಇದೆ ಅಂತಂದ್ರೆ ಅವ್ರಿಗೆ ಹೊರಗಡೆ ಊಟನೇ ತುಂಬಾ ಇಷ್ಟ. ಯಾಕಂತಂದ್ರೆ ಅವ್ರ ಎಂತ ಆಯಿಲ್ ಆದ್ರೂ ಹಾಕಿ ಮಾಡಿರ್ಲಿ, ಏನ್ ಕೆಮಿಕಲ್ಸ್ ಕಲರ್ಸ್ ಏನ್ ಹಾಕಿ ಮಾಡಿರ್ಲಿ ಅದನ್ನೇ ತುಂಬಾ ಇಷ್ಟ ಆಗುತ್ತೆ. ಅದೇ ಮನೆಯಲ್ಲಿ ತುಂಬಾ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಏನೇ ಪ್ರಿಪೇರ್ ಮಾಡಿದ್ರು ಅದು ಅವರಿಗೆ ಇಷ್ಟ ಆಗಲ್ಲ. ಅದು ಯಾವಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂದ್ರೆ ಅವರಿಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆದಾಗ, ಸೊ ತುಂಬಾನೇ ಹಾಸ್ಪಿಟಲ್ಗೆಲ್ಲ ಎಕ್ಸ್ಪೆನ್ಸ್ ಬರುತ್ತಲ್ವಾ, ಆ ತರ ಏನಾದ್ರು ಆದಾಗ ಅವಾಗ ಮನೆ ಅಡಿಗೆ ಆಗ್ಬೋದು, ಮನೆ ವ್ಯಾಲ್ಯೂ ಆಗ್ಬೋದು, ಸೊ ಆಯುರ್ವೇದಿಕ್ ರೆಸಿಪಿಗಳಾಗ್ಬೋದು, ಆಯುರ್ವೇದಿಕ್ ಮೆಡಿಸಿನ್ ಆಗ್ಬೋದು. ಸೊ ನಾವು ಫಸ್ಟ್ ಇಂದ ಈ ತರ ಫಾಲೋ ಅಪ್ ಮಾಡ್ಕೊಂಡ್ ಬಂದಿದ್ರೆ ಈ ತರ ಆಗ್ತಿರ್ಲಿಲ್ಲ ಅನ್ನೋಂತಹದ್ದು ಅವ್ರಿಗೆ ತಲೆಗೆ ಬರೋದು, ಅವರಿಗೆ ಬುದ್ಧಿ ಬರೋದು ಯಾವಾಗ ಅಂತಂದ್ರೆ ಅವರಿಗೆ ಏನಾದ್ರು ಒಂದು ಇಶ್ಯೂ ಆದಾಗ್ಲೇನೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ನಮ್ಮ ಮನೇಲಿ ಆತರ ಇಲ್ಲ. ನಾವು ಚಿಕ್ಕ ವಯಸ್ಸಿಂದಾನು ನಮ್ ತಂದೆ ತಾಯಿ ನಮ್ಮನ್ನ ಅದೇ ತರ ಬೆಳೆಸ್ಬಿಟ್ಟಿದ್ದಾರೆ. ಹೊರಗಡೆ ಊಟ ಆಗ್ಲಿ ಅದ್ಯಾವ್ದು ನಮ್ಗೆ ಇಷ್ಟನೂ ಆಗಲ್ಲ. ತಿನ್ನೋದೇ ಇಲ್ಲ ಅಂತಲ್ಲ, ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ತಿನ್ಬೇಕಾಗುತ್ತೆ. ಎಲ್ಲಾರು ಟ್ರಾವೆಲ್ ಮಾಡಿರ್ತೀವಿ, 2 ದಿನ 3 ದಿನ 2 ದಿನ 3 ದಿನಕ್ಕೆಲ್ಲ ನಾವು ಮನೆಯಿಂದನೇ ಊಟ ತಗೊಂಡು ಹೋಗಕ್ಕೆ ಆಗಲ್ಲ. ಸೊ ಆತರ ಸಮಯ ಸಂದರ್ಭಗಳಲ್ಲಿ ಕೆಲವೊಂದೊಂದು ರೆಸಿಪಿಗಳನ್ನ ನಾವು ಇಷ್ಟಪಟ್ಟು ತಿಂತೀವಿ. ಸೊ ಔಟ್ ಸೈಡ್ ಹೋದ್ರೆ ನಾವು ಟ್ರಾವೆಲ್ ಆತರ ಎಲ್ಲ ಮಾಡಿದಾಗ ಯೂಶುವಲಿ ನಾವು ಇಡ್ಲಿನೇ ತಿನ್ನೋದು. ಯಾಕಂತಂದ್ರೆ ಡೈಜೆಷನ್ ಕೂಡ ಈಸಿ ಆಗುತ್ತೆ. ನಾವು ಟ್ರಾವೆಲಿಂಗ್ ಅಲ್ಲಿ ಇರ್ತೀವಿ, ಸೊ ಆ ಟೈಮಲ್ಲಿ ಫ್ರೂಟ್ಸ್ ಮತ್ತೆ ಇಡ್ಲಿ ಆ ತರದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಯಾಕಂತಂದ್ರೆ ಬೇರೆ ಕಡೆ ಮಾಡಿರುವಂತಹ ಎಣ್ಣೆ, ಅವ್ರು ಯೂಸ್ ಮಾಡಿರುವಂತಹ ಎಣ್ಣೆಗಳು, ಅದರಿಂದ ನಮ್ಗೆ ಟ್ರಾವೆಲ್ ಅಲ್ಲಿ ಹೆಲ್ತ್ ಅಪ್ಸೆಟ್ ಆಗೋ, ಸ್ಟಮಕ್ ಅಪ್ಸೆಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವ ತರ ಫುಡ್ ಬೇಕೋ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ನಿಮ್ಗೆಲ್ರಿಗೂ ಅನ್ನಿಸ್ಬೋದು, ಇವ್ರು ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಹೆಲ್ತ್ ಬಗ್ಗೆ ಮಾತಾಡ್ತಾರೆ, ಆಯುರ್ವೇದಿಕ್ ಮೆಡಿಸಿನ್ ಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಂತ. ಸೊ ನಾನು ಎಷ್ಟೇ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ನಾವು ಎಲ್ಲಾನು ಬ್ಯಾಲೆನ್ಸ್ ಮಾಡಿದ್ರು ಕೂಡ ನಮಗೂ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಬೇರೆ ಕಡೆ ಹೋದಾಗ ಏನಾದ್ರು ಬೇರೆ ನೀರ್ ಕುಡಿದ್ರೆ ನಮಗೂ ಕೋಲ್ಡ್ ಇಮಿಡಿಯೇಟ್ಲಿ ಆಗೋಗುತ್ತೆ. ಸೊ ಅದೇ ತರ ಬೇರೆ ನಾವು ತಿನ್ನುವಂತಹ ಫುಡ್ ನ ಬಿಟ್ಟು ಬೇರೆ ಏನಾದ್ರು ಫುಡ್ ತಿಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಆ ತರ ನಮ್ಗುನು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ, ಸಣ್ಣ ಪುಟ್ಟದಾದ್ರೂ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ತರ ಬೇಕೋ, ಸೊ ಹೆಲ್ತ್ ಅಪ್ಸೆಟ್ ಆದಾಗ ನಮ್ಗೆ ಎಷ್ಟು ಇರಿಟೇಟ್ ಆಗುತ್ತೆ, ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನ ನಾವೇ ಅನುಭವಿಸ್ತಿರ್ತೀವಲ್ಲ. ನಮಗೆ ಫೀವರ್ ಬಂದ್ರೆ ನಾನು ಆ ಮೆಡಿಸಿನ್ ತಗೋಬೇಕು, ನಾನು ಅದಕ್ಕೆ ಏನ್ ಬೇಕೋ ಅದು ಪ್ರಿಕಾಷನ್ ತಗೊಂಡ್ರೆ ಮಾತ್ರ ಅದು
ಕ್ಯೂರ್ ಆಗುತ್ತೆ. ನನಗ್ ಬಂದಿದೆ ಅಂತ ಹೇಳ್ಬಿಟ್ಟು ಬೇರೆ ಯಾರೋ ಮೆಡಿಸಿನ್ ತಗೊಂಡ್ರೆ ಅದು ನನಗ್ ಕ್ಯೂರ್ ಆಗೋದಿಲ್ಲ ಅಲ್ವಾ, ಅದೇ ತರನೇ ಸೊ ನಾವು ಒಂದು ಹೆಲ್ತಿ ಡಯಟ್ ಅನ್ನೋದನ್ನ ಲೈಫಲ್ಲಿ ನಾವು ಫಾಲೋ ಮಾಡ್ಕೊಂಡ್ ಬಂದಿದೀವಿ, ಫಸ್ಟ್ ಇಂದನೂ ಇದೆ. ಬಟ್ ಮದುವೆ ಆದ್ಮೇಲೆ ಹಸ್ಬೆಂಡು ಕೂಡ ಅದಕ್ಕೇನೆ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಅವರು ಕೂಡ ಫಾಲೋ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಹೆಲ್ತಿ ಡಯಟ್ ಆಗ್ಬೋದು, ಹೆಲ್ತಿ ಫುಡ್ ಆಗ್ಬೋದು, ಮತ್ತೆ ಆಯುರ್ವೇದಿಕ್ ಆಗ್ಬೋದು, ಈ ತರದ್ದೆಲ್ಲಾನು ಮುಂದೆ ಬರುವಂತಹ ಅನ್ಹೆಲ್ತಿ ಕಂಡೀಷನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಇವಾಗಿಂತಾನೆ ನಾವು ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಂಡಿದೀವಿ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಾವು ಡೈಲಿ ನಮ್ಮ ರೂಟೀನ್ ಯಾವ ತರ ಇರುತ್ತೆ ಅದನ್ನ ತಾನೇ ನಾವು ಯೂಟ್ಯೂಬ್ ಅಲ್ಲಿ ಇನ್ನೊಂದ್ರಲ್ಲಿ ಶೇರ್ ಮಾಡಕ್ ಹೋಗೋದು. ಸೊ ಅದೇ ತರ ನಂದು ಏನ್ ಡೈಲಿ ರೂಟೀನ್ ಇದೆ, ನಾನೇನ್ ಫಾಲೋ ಮಾಡ್ತಾ ಇದ್ದೀನಿ, ಜನಗಳಿಗೆ ಏನ್ ಹೆಲ್ಪ್ ಆಗುತ್ತೆ, ನಾನು ಇಲ್ಲಿ ಯಾವುದೇ ರೆಸಿಪಿಗಳಾಗ್ಲಿ ಇನ್ನೊಂದಾಗ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅದನ್ನ ನಾನು ಪರ್ಸ್ನಲಿ ಮಾಡಿ ತಿಂದು ಅದರಿಂದ ನನಗ್ ಬೆನಿಫಿಟ್ಸ್ ಆದ್ರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಆಗ್ಬೋದು, ನಾನು ಅಷ್ಟು 100% ಇದರಿಂದ ರಿಸಲ್ಟ್ ಕೊಡುತ್ತೆ ಅಂತ ನನಗೆ ಕನ್ಫರ್ಮ್ ಆದ್ಮೇಲೆ, ನನಗೆ ಅದರಿಂದ ಬೆನಿಫಿಟ್ ಸಿಕ್ಕಿದ್ಮೇಲೆ ಮಾತ್ರ ನಾನು ನಿಮ್ಗಳ ಜೊತೆ ಅದೆಲ್ಲ ರೆಸಿಪಿಗಳನ್ನ ಆಗ್ಬೋದು, ಇವನ್ ಆಯುರ್ವೇದಿಕ್ ಪೌಡರ್ಸ್ ಆಗ್ಬೋದು, ಮತ್ತೆ ಲೋಟಸ್ ಪೌಡರ್ ಆ ತರ ಕೆಲವೊಂದೊಂದು, ಮತ್ತೆ ಏನೋ ಸ್ಪೆಟಿಕ್ ಆ ತರದೆಲ್ಲಾನು ನಾನು ನನ್ನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದು ನಾನು ಸುಮ್ನೆ ನಾನು ಶೇರ್ ಮಾಡ್ಕೊಂಡಿಲ್ಲ, ಯಾಕಂತಂದ್ರೆ ಅದು ನನಗೆ ಬೆನಿಫಿಟ್ಸ್ ಕೊಟ್ಟಿದೆ ಅಂತ ನನಗೆ ಕನ್ಫರ್ಮ್ ಆದ್ಮೇಲೆ ಇದನ್ನ ನಾನು ಬೇರೆಯವ್ರಿಗೆ ಅಡ್ವೈಸ್ ಮಾಡಿದ್ರೆ ಅವ್ರಿಗೂ ಕೂಡ ಅದೇ ತರ ಬೆನಿಫಿಟ್ ಸಿಗುತ್ತೆ ಅನ್ನೋಂಥದ್ದನ್ನ ನಾನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಅದೇನೋ ಗೊತ್ತಿಲ್ಲ, ವಿಧಿ ಆಟನೋ ಏನೋ ಗೊತ್ತಿಲ್ಲ, ಬಟ್ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಗ್ರೋ ಆಗ್ತಿಲ್ಲ, ಅದಂತೂ ನನಗೆ ತುಂಬಾನೇ ಬೇಜಾರು. ಸೊ ಲಾಸ್ಟ್ ಒಂದು 10 days ಇಂದ ನಾನು ಯಾವುದೇ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಬಿಡು, ಬರೋ 10 15 20 ವ್ಯೂಸ್ಗೆಲ್ಲ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ನನ್ಗೂ ತುಂಬಾನೇ ಬೇಜಾರಾಗ್ಬಿಟ್ಟು ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ಅನ್ನಿಸ್ತು, ನೋಡ್ಲಿ ಅಟ್ಲೀಸ್ಟ್ ಯಾರೋ ಇಬ್ಬರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಅಂತ ಒಂದು ರೀಸನ್ ಇಂದ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಯಾವ ತರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.